ಬಸವ ಕಲ್ಯಾಣದಲ್ಲಿ ಏನು ಮೊನ್ನೆ ಬಸವೇಶ್ವರ ಮಹಾತ್ಮ ಬಸವೇಶ್ವರ ಜಾತ್ರಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ತಾವೆಲ್ಲ ನೋಡಿದ್ರಿ. ರಥೋತ್ಸವ ಸಮಯದಲ್ಲಿ ನಮ್ಮ ಬಸವ ಕಲ್ಯಾಣದಾಗಿದ್ದಂಥ ಹಿರಿಯರಾಗಿದ್ದಂಥ ಧನರಾಜ್ ಚಾಕೋರಿ ಅವರು ನಿಧನ ಆಗಿದಾಗ ಥೇರೆಳೆಯಂಥ ಸಮಯದಾಗ, ಅದೇ ರೀತಿ ಶಿವಾನಂದ್ ಗೌರಿ ಶಂಕರು ಕೂಡ ಕಾಲ್ ಕಟ್ ಆಗಿದವ. ಈಗಾಗಲೇ ಇದರೊಳಗಡೆ ನೋಡಿದಾಗ MLA ಕೂಡ ಹೇಳ್ತಾ ಇದ್ದಾಗ ಬೇಜಾರಾಯ್ತು. ಪೊಲೀಸ್ ನಿರ್ಲಕ್ಷ್ಯ ಅಂತ ಹೇಳ್ತಾ ಇದ್ದಾಗ, ನಾ ಇದಕ್ಕಿಂತ ಮುಂಚೆನೂ ಒಂದು ಮಾತು ಹೇಳಕ್ ಬಯಸ್ತೀನಿ. ಯಾವುದೇ ಒಂದು ಜಾತ್ರಾ ಮಹೋತ್ಸವ ಇದ್ದಾಗ ನಾವೆಲ್ಲರೂ ಪೂರ್ವಭಾವಿ ಸಿದ್ಧತೆ ಮಾಡ್ಬೇಕಾಗುತ್ತೆ. ನಾನೊಂದು ಎಕ್ಸಾಂಪಲ್ ಕೊಡ್ಲಕ್ ಬಯಸ್ತೀನಿ ಇಲ್ಲಿ. ಏನ್ ಎಕ್ಸಾಂಪಲ್ ಅಂದಾಗ, ಇವಾಗ ಒಬ್ಬರು ಬೇರೆ ಊರಾಗ ಬಸವ ಜಯಂತಿ ಮಾಡ್ತಾ ಇದ್ರು. ಅಲ್ಲಿ ಬಸವ ಜಯಂತಿದಾಗೂ ಕೂಡ ಅವಾಗ ಏನ್ ಬೇಕು ಏನಿಲ್ಲ ಅಂತ ಅವರು ಆಲ್ರೆಡಿ ಪೂರ್ವಭಾವಿ ಸಭೆದಾಗ ನಮಗ ಆಂಬುಲೆನ್ಸ್ ಬೇಕು, ನಮಗ್ ಯಾವ ರೀತಿ ಬೇಕು ಅಂತ ಈ ಮೇಡಮ್ ಅವ್ರು ಹೇಳ್ತಾ ಇದ್ದಾಗ, ಸುಧಾ ಹಲ್ಕಾಯಿ ಮೇಡಮ್ ಅವ್ರು ಏನ್ ಹೇಳ್ತಾ ಇದ್ದಾಗ ಅಂದಾಗ, ಒಂದ್ ಜಾತ್ರಾ ಮಹೋತ್ಸವ ಯಾವುದೇ ಮಾಡ್ಬೇಕಾದಾಗ ಅಲ್ಲಿ ಎಲ್ಲಾ ರೀತಿಯಿಂದ ಪೊಲೀಸ್ ವ್ಯವಸ್ಥೆ ಆಗಲಿ, ಡಾಕ್ಟರ್ಸ್ ವ್ಯವಸ್ಥೆ ಆಗಲಿ, ಅದೇ ರೀತಿ ನೀರಿನ ವ್ಯವಸ್ಥೆ ಆಗಲಿ, ಕ್ಲೀನ್ ಆ್ಯಂಡ್ ನೀಟ್ ವ್ಯವಸ್ಥೆ ಆಗಲಿ, ಲೈಟಿನ ವ್ಯವಸ್ಥೆ ಆಗಲಿ, ಸಂಪೂರ್ಣವಾಗಿ ಎಲ್ಲ ರೀತಿಯಿಂದ ವ್ಯವಸ್ಥೆ ಆಗ್ಬೇಕು. ಇಲ್ಲಿ ನೋಡಿದಾಗ ನಮ್ಮ ಬಸವೇಶ್ವರ ಜಾತ್ರಾ ಪಲ್ಲಕ್ಕಿ ಪೂಜಾ, ಮೆರವಣಿಗೆ ಪೂಜಾ ನಮ್ಮ ಶಾಸಕರು ಶರಣು ಸಲಗಾಗ ಪೂಜೆ ಮಾಡೋಗಿದ್ದು. ಅವರು ಯಾವುದೇ ಒಂದು ಫಂಕ್ಷನ್ ಇದ್ದಾಗ ಹೇಳ್ತಾರ, ನಾ ದುಬೈಗೆ ಹೋಗಲ್ಲ, ನಾ ಪೂನಾಕ್ ಹೋಗಲ್ಲ, ನಾ ದಿಲ್ಲಿಗೆ ಹೋಗಲ್ಲ ಅಂತ ಹೇಳ್ತಾರೆ. ಆದಾಗ ಯಾವತ್ತು ಪಲ್ಲಕ್ಕಿ ಪೂಜೆ ಆಗ್ತದ ಅವತ್ತಿನ ದಿವಸ ಅವರು ಪೂನಾದಾಗ ಇರ್ತಕ್ಕಂಥ ಸುದ್ದಿ ಇದ. ಪೂನಾದಾಗಿದ್ರು ಮತ್ತೆ ಯಾವ ಊರಾಗಿದ್ರು ಅದು ಅವ್ರಿಗೆ ಕೇಳಬೇಕು. ಮೆರವಣಿಗೆ ಪೂಜಾ ಶರಣು ಸಲಗಾಗ ಅಂತ ಹೇಳ್ತಾರೆ. ಆದಾಗ ಅಲ್ಲಿ ಮೆರವಣಿಗೆಗೆ ನಂಗೆ ಎಲ್ಲೋ ಒಂದ್ ಕಡೆ ತಪ್ಪು ಅನಿಸ್ತಾ ಇದೆ. 12ನೇ ಶತಮಾನದು ಮಹಾತ್ಮ ಬಸವೇಶ್ವರದು ಏನ್ ಮಾನ್ ಸಮ್ಮಾನ ಇದೆ, ಯಾರ ಪೂಜಾದಾಗ ಕಾಡ್ದಾಗ ಹೆಸರು ಹಾಕ್ತಾಗ ಅವಾಗೇ ಮಾಡ್ಬೇಕು. ಅವ್ರ ಪತ್ನಿ ಮಾಡಿದಾಗ ಅದು ನಡೆಯಲ್ಲ ಅಂಬೋದು ನಂದು ವೈಯಕ್ತಿಕ ಖಂಡನೆ. ಏನೇ ಇದ್ದಾಗ ಜಾಯಿಂಟ್ ಆಗಿ ಮಾಡ್ರಿ. ಗಂಡ ಹೆಂಡತಿ ಕಲ್ತ್ ಮಾಡಿದಾಗ ಅದಕ್ಕೊಂದು ಶೋಭೆ ಬರ್ತದ. ತಾವು ರಾಜಕೀಯ ಮಾಡಿ ಎಲ್ಲೋ ಒಂದ್ ಕಡೆ ತಹಸೀಲ್ದಾರ್ ಮೇಡಮ್ ಹೋಗಿ ತಾವು ಕಳಿಸ್ದಾಗ ನಾ ಖಂಡನೆ ಮಾಡ್ತೀನಿ. ಅದಕ್ಕೆ ಯಾವುದೇ ಒಂದು ಕಾರ್ಯಕ್ರಮ ಇದ್ದಾಗ ತಾವು ಜೊತೆಲಿ ಹೋಗ್ರಿ. ಇದು ಒಂದು ನಮ್ಮ ಸಮಾಜದ್ದು ಒಂದು ಇತಿಹಾಸದಾಗ ಆಗಂತ ಒಂದು ಜಾತ್ರಾ ಮಹೋತ್ಸವ. ಅಂತ ಜಾತ್ರಾದ ಒಂದು ಪಲ್ಲಕ್ಕಿ ಉತ್ಸವದಾಗ ತಾವು ಪೂಜೆ ಮಾಡಲ್ಲ ಅಂದಾಗ ನಮಗೆಲ್ಲೋ ಒಂದ್ ಕಡೆ ದುಃಖ ತಂದಿದೆ. ಅದೇ ರೀತಿ ಇದು ಏನು ಆಗಿದೆ ಅದ ಜವಾಬ್ದಾರಿ ಒಬ್ಬರು ತಪ್ಪಿಲ್ಲ. ಪ್ರಥಮವಾಗಿ MLA ಅವರು ಪೂರ್ವಭಾವಿ ಸಭೆ ಯಾವುದೂ ಮಾಡಿಲ್ಲ. ಪೂರ್ವ ಸಭೆ ಮಾಡಬೇಕು. ಬಸವ ಕಲ್ಯಾಣದ ಗವರ್ನಮೆಂಟ್ ಪ್ಲಸ್ ದೇವಸ್ಥಾನದವ್ರು ಜೊತೆಲಿ ಅಡ್ಮಿನಿಸ್ಟ್ರೇಷನ್ದಾಗ ಒಳ್ಳೆ ರೀತಿಯಿಂದ ಮೀಟಿಂಗ್ ಮಾಡಿ ಇಲ್ಲಿ ಏನ್ ಬೇಕು, ಕ್ಲೀನ್ ಆ್ಯಂಡ್ ನೀಟ್ ವ್ಯವಸ್ಥೆ ಆಗಲಿ, ನೀರಿನ ವ್ಯವಸ್ಥೆ ಆಗಲಿ, ಅಲ್ಲಿ ಆಂಬುಲೆನ್ಸ್ ಇದ್ದಿಲ್ಲ ಅಂತ ಎಲ್ಲರೂ ಹೇಳಿದ್ರು. ಆಂಬುಲೆನ್ಸ್ ಇಲ್ಲ ಅಂದಾಗ ಯಾಕೆ ಇದ್ದಿಲ್ಲ, ಇವಾಗ ಅದಾಗ ಮೀಟಿಂಗ್ದಾಗ ಎಲ್ಲೋ ವಿಫಲ ಆಗ್ಯಾರ. ಇವಾಗ ಹೇಳ್ತಾಗ ಇಲ್ಲಿ ನೋಡಿದಾಗ ಪೊಲೀಸ್ ವಿಫಲತೆ ಓನ್ಲಿ ಇದ್ರೊಳಗೆ ಏನ್ ಹೇಳ್ತಾಗ ಅಂದಾಗ ನಮ್ಮದು ವಿಫಲತೆ ಅಲ್ಲ, ಪೊಲೀಸ್ ವಿಫಲತೆ. ಇಲ್ಲಿ ನೀವು ನೋಡ್ರಿ ಜಾತ್ರಾದಾಗ ನಾ ತೋರಿಸ್ತೀನಿ. ಇಲ್ಲಿ ಪೊಲೀಸ್ ವಿಫಲತೆ ಅಂದಾಗ ಪೊಲೀಸ್ದೋಗ ಇದಾಗಲ್ಲ, ಎಲ್ಲೋ ಒಂದ್ ಕಡೆ ಪೊಲೀಸ್ದೋಗಿಗೆ ಇವಾಗದೇನೋ ವೈಯಕ್ತಿಕ ಅವ್ರದ್ದು ಇವ್ರದ್ದು ಏನಾಗ ಇದ್ದಿರ್ಬೇಕಂತ ನನಗೆ ಅನಿಸ್ತಾ ಇದೆ. ಇವಾಗ ಜವಾಬ್ದಾರಿ ಇವಾಗ ವಿಫಲ ಆಗಿದಾಗ ಅಲ್ಲಿ ಆಂಬುಲೆನ್ಸ್ ಸಿಕ್ಕಿಲ್ಲ. ಅಲ್ಲಿ ರಥೋತ್ಸವ ಮಾಡಲ್ಕಿಂತ ಮುಂಚೆ ಒಂದು ಯಾವ ರೀತಿ ರಥೋತ್ಸವ ಮಾಡಬೇಕು, ಈ ರೀತಿ ನಾವು ಎಳಿಬೇಕು ಎಂಬುದು ದೇವಸ್ಥಾನ ಕಮಿಟಿದಾಗಲಿ, ನಾವು ಸಾರ್ವಜನಿಕರು ನಂದು ಕೂಡ ಜವಾಬ್ದಾರಿ ಇದೆ. ನಾವು ವಿಫಲ ಆಗಿದ್ದೇವೆ. ಬಸವ ಕಲ್ಯಾಣದಾಗ MLA ವಿಫಲ ಆಗಿದಾಗ ದೇವಸ್ಥಾನದಾಗ ನಾವೆಲ್ಲ ಕಲ್ತಿ ಯಾವ ರೀತಿ ಎಳಿಬೇಕು, ಹೇಗೆ ಹಳಿ ಕಾಲದಿಂದ ಯಾವ ರೀತಿ
ಹೇಗಿತ್ತು, ಈಗ ಯಾವ ರೀತಿ ಇದಕ್ಕ ದೊಡ್ಡದು ಅಪ್ಗ್ರೇಡೇಷನ್ ಮಾಡಿದ ಬಾದ್ ಯಾವ ರೀತಿ ಎಳಿಬೇಕಂಬುದ್ರ ಬಗ್ಗೆ ಒಂದು ಪೂರ್ವಭಾವಿ ಸಭೆ ಸಿದ್ಧತೆ ಇಲ್ಲದೆ ಈ ರೀತಿ ಮಾಡಿದಾಗ, ಅದೇ ರೀತಿ ಆ ಹುಡುಗ ಕೂಡ ಯಾಕೆ ಡೆತ್ ಆಗಿದಾಗ ಧನರಾಜ್ ಚಾಕೋಗಿ ಅವರು ಮಗನೂ ಕೂಡ ನಂಗೆ ಎಲ್ಲೋ ಒಂದ್ ಕಡೆ ನೋಡಿದಾಗ ಅವನ್ ಪೋಸ್ಟ್ ಮಾಡಿದಾಗ ದೇವಸ್ಥಾನ ಅಧ್ಯಕ್ಷಗ್ ತಪ್ಪದ, ತಪ್ಪು ದೇವಸ್ಥಾನ ಅಧ್ಯಕ್ಷರದಿರ್ಲಿ ನಮ್ದಿರ್ಲಿ ಇಡೀ ಸಮಾಜದಿರ್ಲಿ ಎಲ್ಲರಿಗೂ ಜವಾಬ್ದಾರಿ ವ್ಯಕ್ತಿ ಇದ್ದೇವೆ ಇದ್ರೊಳಗ. ಎಲ್ಲೋ ಒಂದ್ ಕಡೆ ನೋಡಿದಾಗ ಶಾಸಕರದ ನಿರ್ಲಕ್ಷ್ಯ ಪ್ರಥಮ ನಂಬರ್ 1 ಆರೋಪಿ ಅವಾಗೆ. ಯಾಕಪ್ಪ ಅಂದ್ರ ಅವಾಗ ಅಡ್ಮಿನಿಸ್ಟ್ರೇಷನ್ದಾಗ ವಿಫಲ ಆಗ್ಯಾಗ ಬಸವ ಕಲ್ಯಾಣದಾಗ. ನಂಬರ್ 2 ನಾವೆಲ್ಲ ಬರ್ತೇವೆ, ದೇವಸ್ಥಾನ ಮೆಂಬರ್ ಇದ್ದೇವು. ಮೆಂಬರ್ ಅಂದಾಗ ಅಧ್ಯಕ್ಷ ಬಂದ್ರು, ಜಾತ್ರಾ ಕಮಿಟಿದಾಗ ಬಂದ್ರು, ನಾವೆಲ್ಲ ತಪ್ಪು ಆಗ್ಯದ ನಮ್ ಕೈಲಿ. ಅದು ಆಗದಿದ್ದಿಲ್ಲ, ಏನೋ ಬಸವಣ್ಣಗ ಇಚ್ಛಾ. ಈ ಭೂಮಿ ಮ್ಯಾಗ ಯಾಕೋ ಒಳ್ಳೆ ಟೈಮ್ ಕಾಣಿಸಲ್ ಹೋಗ್ಯದ, ಇದು ಒಳ್ಳೆ ಕಾಲ ಉಳಿದಿಲ್ಲ. ಅದು ಎಲ್ಲೋ ಒಂದ್ ಕಡೆ ಹಿಂಗ ಆಗ್ಬಾರ್ದಾಗಿತ್ತು, ಆಗಿದೆ. ಈಗ ಇದ್ರ ಬಗ್ಗೆ ಆಂಬುಲೆನ್ಸ್ ಇಲ್ಲ, ಅದು ಯಾವ್ದು ಗಾಡಿದಾಗ ಒಯ್ತಾ ಇದ್ದಾಗ ಅಂದ್ರ ಅದ ಹೇಳ್ದಾಗ ಅದು ಹೇಳಕ್ಕೆ ನನಗೆ ನಾಚಿಕೆ ಹೊಂಟದ. ಇಲ್ಲ ಈ ಟೆಂಪೋದಾಗ ಒಯ್ದವು, ದನ ಒಯ್ಯ ಟೆಂಪೋದಾಗ ಒಯ್ದವು, ಮತ್ ಇವಾಗ ಕತ್ತಿ ಕಾಯ್ತಾ ಇದ್ದವು ಅಡ್ಮಿನಿಸ್ಟ್ರೇಷನ್ದಾಗು MLA ಸಿಸ್ಟಮ್ ಆಫ್ ಏನಾಗಿದೆ. ಅದ್ರ ನಂತರ ಶೋಲಾಪುರ್ ಒಯ್ದವು, ಒಬ್ಬರಿಗೆ ಗುಲ್ಬರ್ಗ ಒಯ್ದವು, ಅಲ್ಲಿ ಕೂಡ ಮಿಸ್ಪ್ಲೇಸ್ ಆಫ್ ಲೆಗ್ ಅಂತ ನಾವು ಕೇಳ್ತಾ ಇದ್ದೇವು. ಅದು ಯಾವ ರೀತಿ ಆಗಿದೆ ನಾನು ಕೂಡ ಇನ್ನ ಡಾಕ್ಟರ್ ಜೊತೆಲಿ ಮಾತಾಡಿಲ್ಲ. ಇವಾಗ ಈ ರೀತಿ ಮಾಡಿದಾಗ ಇದು ಯಾಕೆ ತಪ್ಪ? ಇವಾಗ ತಪ್ಪು ಮಾಡಿ ಅಲ್ಲಿ ಹೋಗಿ 2 ಲಕ್ಷ ರೂಪಾಯಿ ಕೊಟ್ಟ, 1 ಲಕ್ಷ ರೂಪಾಯಿ ಕೊಟ್ಟ ದುಡ್ಡು ಕೊಡೋದು ದೊಡ್ಡ ಮಾತಲ್ಲ. ನಾವು ಜಾಗೃತಿ ಮಾಡೋದಾಗ ನಾವು ವಿಫಲ ಆಗಿದ್ದೇವೆ ಅಂತ ಒಪ್ಕೊಲೇಬೇಕು. ಇದು ಒಂದನೇ ವಿಷಯ. ಎರಡನೇ ವಿಷಯ, ಇದು ನಾನು ಕೂಡ ಮುಖ್ಯಮಂತ್ರಿಯವ್ರಿಗೆ ಬಲ್ಲಿ ಹೋಗಿ ಮಾನ್ಯ ಈಶ್ವರ್ ಖಂಡ್ರೆ ಅವ್ರಿಗೆ ಇನ್ಚಾರ್ಜ್ ಮಿನಿಸ್ಟರ್ ಇದ್ದಾಗ ಏನ್ ಸಾಧ್ಯ ಆಗ್ತದ ಗವರ್ನಮೆಂಟ್ದಿಂದ ಎಕ್ಸಸ್ ಹೋಗಿ ಪರಿಹಾರ ಕೊಡೋದಾಗ, ನ್ಯಾಯ ಕೊಡೋದಾಗ, ಮತ್ ಇಲ್ಲಿ ಪರ್ಮಿಷನ್ ತಹಸೀಲ್ದಾಗ ಹೋಗೋದು ಕೂಡ ಜವಾಬ್ದಾರಿ, AC ಜವಾಬ್ದಾರಿ. ನಂಗೆ 2-3 ದೇವಸ್ಥಾನ ಮೆಂಬರ್ಸ್ ಹೇಳಿದ್ರು ಇಲ್ಲಿಗೆ ಇದ ಕ್ಲೀನ್ ಮಾಡ್ತಾ ಇಲ್ಲ ಜಾತ್ರಾದಾಗ, ಯಾರೇ ಮುನ್ಸಿಪಾಲ್ಟಿದಾಗ ನಮಗ್ ಸಪೋರ್ಟ್ ಮಾಡ್ತಾ ಇಲ್ಲ. ಮತ್ MLA ಅವ್ರ ಮಿಸ್ಸಸ್ ಹೋಗಿ ಕಾರ್ಯಕ್ರಮದಾಗ ಕೂಡಿಸ್ಕೊತಾಗ ಫೋನ್ ನನಗ್ ಮಾಡ್ತಾಗ. ಅವಾಗ MLA ಮಿಸ್ಸಸ್ ತಹಸೀಲ್ದಾಗ ಹೋಗಿದ್ದಾಗ ನಂಗೆ ಒಂದ್ ಅರ್ಥ ಆಗಲ್ಲ, ಅವ್ರ ಡ್ಯೂಟಿ ಯಾವಾಗ ಮಾಡ್ತಾಗ, ಪೂಜೆ ಯಾವಾಗ ಮಾಡ್ತಾಗ, ಗಂಡನ್ ಸೇವಾ ಯಾವಾಗ ಮಾಡ್ತಾಗ, ಮತ್ ಪಬ್ಲಿಕ್ ಸೇವಾ ಯಾವಾಗ ಮಾಡ್ತಾಗ, ಮತ್ ಎಲ್ಲಾ ಕಾರ್ಯಕ್ರಮದಾಗ ಅವಾಗ ಬರ್ತಾಗ ಬಂದಿ. ಇದು ಹಾಲತ್ ನಮ್ ಬಸವ ಕಲ್ಯಾಣದು ಗಂಡ ಹೆಂಡತಿ ಇಬ್ರು ದುಡ್ದಾಗ ಈ ರೀತಿ ಯಾಕಾಯ್ತು ಅಂಬೋದ್ರ ಬಗ್ಗೆ ನಂಗೆ ಪ್ರಶ್ನೆ ಅದ.